ಸರ್, ಇವತ್ತು ದೆಹಲಿಗೆ ಹೊರಟಿದ್ದೀರಿ ಸರ್. ಸಂಜೆ ಮೀಟಿಂಗು. ಇವತ್ತು ಡೆಲ್ಲಿನಲ್ಲಿ ಬಹುತೇಕ ಕರ್ನಾಟಕದಲ್ಲಿ ಲೋಕಸಭೆಗೆ ಸ್ಪರ್ಧೆ ಮಾಡುವಂಥ ಅಭ್ಯರ್ಥಿಗಳ ಹೆಸರುಗಳು ಫೈನಲೈಸ್ ಆಗಿಬಿಟ್ಟಿದೆ. ಈಗಾಗಲೇ ವಿಜಯೇಂದ್ರ ಅವರಲ್ಲೇ ಇದ್ದಾರೆ. ಸೊ ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರ ಸಮಕ್ಷ ಚರ್ಚೆ ಆಗುತ್ತೆ, ಒಂದು ಅಂತಿಮ ತೀರ್ಮಾನ ಆಗುತ್ತೆ. ಅದಲ್ಲದೆ ಪ್ರಧಾನಿ ನರೇಂದ್ರ ಮೋದಿಯವರು ಕರ್ನಾಟಕಕ್ಕೆ ಪ್ರವಾಸ ಸಹ ನಿಶ್ಚಯ ಆಗಿದೆ. ಶಿವಮೊಗ್ಗಕ್ಕೂ ಬರ್ತಾ ಇದ್ದಾರೆ. ಎಲ್ಲ ಕಡೆ ದೊಡ್ಡ ಪ್ರಮಾಣದಲ್ಲಿ ಜನ ಸೇರಿಸೋ ಕಡೆ ಯೋಚನೆ ಮಾಡ್ತಾ ಇದ್ದೀವಿ. ನನಗನ್ಸುತ್ತೆ ನಾವು 28ರಲ್ಲಿ 25 ಗೆದ್ದೇ ಗೆಲ್ತೇವೆ ಅಂತ ಅವತ್ತಿಂದ ಇವತ್ತವರೆಗೂ ಹೇಳ್ತಾ ಇದ್ದೇನೆ. ಈಗಲೂ ಮತ್ತೆ ಅದೇ ಮಾತನ್ನು ಹೇಳ್ತಾ ಇದ್ದೇನೆ. ನಿಶ್ಚಿತವಾಗಿ ನಾವು 28ರಲ್ಲಿ 25 ಲೋಕಸಭಾ ಕ್ಷೇತ್ರ ನಾವು JDS ಗೆಲ್ತೇವೆ. ಸರ್, ಈಗ ಹಾಲಿ MP ಗಳಲ್ಲಿ ಟಿಕೆಟ್ ಕೈ ತಪ್ಪು ಭೀತಿ ಇದೆ, ಆ ಥರ ಪ್ರಯೋಗ ಮಾಡ್ತೀರಾ ಸರ್? ಗೊತ್ತಿಲ್ಲಪ್ಪ, ಅಂತಿಮವಾಗಿ ಪ್ರಧಾನಿಯವರು ತೀರ್ಮಾನ. ಮೈಸೂರು ವಿಚಾರದಲ್ಲಿ ಯದುವೀರ್ ಒಡೆಯರ್ನೇನಾದ್ರು ಸಂಪರ್ಕ ಮಾಡಿದ್ರೆ ಆ ಥರದ್ದು ಏನಾದ್ರು ಮಾತಿದೆಯಾ ಸರ್ ಮೈಸೂರು ವಿಚಾರದಲ್ಲಿ? ಅದಿದ್ದರೆ ನಾನು ಇಲ್ಲಿ ಚರ್ಚೆ ಮಾಡೋಕ್ಕೆ ಇಷ್ಟಪಡ್ತೀನಿ. ಸರ್, ಇವತ್ತು ದೆಹಲಿಗೆ ಹೊರಟಿದ್ದೀರಿ ಸರ್. ಸಂಜೆ ಮೀಟಿಂಗು. ಇವತ್ತು ಡೆಲ್ಲಿನಲ್ಲಿ ಬಹುತೇಕ ಕರ್ನಾಟಕದಲ್ಲಿ ಲೋಕಸಭೆಗೆ ಸ್ಪರ್ಧೆ ಮಾಡುವಂಥ ಅಭ್ಯರ್ಥಿಗಳ ಹೆಸರುಗಳು ಫೈನಲೈಸ್ ಆಗಿಬಿಟ್ಟಿದೆ. ಈಗಾಗಲೇ ವಿಜಯೇಂದ್ರ ಅವರಲ್ಲೇ ಇದ್ದಾರೆ. ಸೊ ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರ ಸಮಕ್ಷ ಚರ್ಚೆ ಆಗುತ್ತೆ, ಒಂದು ಅಂತಿಮ ತೀರ್ಮಾನ ಆಗುತ್ತೆ. ಅದಲ್ಲದೆ ಪ್ರಧಾನಿ ನರೇಂದ್ರ ಮೋದಿಯವರು ಕರ್ನಾಟಕಕ್ಕೆ ಪ್ರವಾಸ ಸಹ ನಿಶ್ಚಯ ಆಗಿದೆ. ಶಿವಮೊಗ್ಗಕ್ಕೂ ಬರ್ತಾ ಇದ್ದಾರೆ. ಎಲ್ಲ ಕಡೆ ದೊಡ್ಡ ಪ್ರಮಾಣದಲ್ಲಿ ಜನ ಸೇರಿಸೋ ಕಡೆ ಯೋಚನೆ ಮಾಡ್ತಾ ಇದ್ದೀವಿ. ನನಗನ್ಸುತ್ತೆ ನಾವು 28ರಲ್ಲಿ 25 ಗೆದ್ದೇ ಗೆಲ್ತೇವೆ ಅಂತ ಅವತ್ತಿಂದ ಇವತ್ತವರೆಗೂ ಹೇಳ್ತಾ ಇದ್ದೇನೆ. ಈಗಲೂ ಮತ್ತೆ ಅದೇ ಮಾತನ್ನು ಹೇಳ್ತಾ ಇದ್ದೇನೆ. ನಿಶ್ಚಿತವಾಗಿ ನಾವು 28ರಲ್ಲಿ 25 ಲೋಕಸಭಾ ಕ್ಷೇತ್ರ ನಾವು JDS ಗೆಲ್ತೇವೆ. ಸರ್, ಈಗ ಹಾಲಿ MP ಗಳಲ್ಲಿ ಟಿಕೆಟ್ ಕೈ ತಪ್ಪು ಭೀತಿ ಇದೆ, ಆ ಥರ ಪ್ರಯೋಗ ಮಾಡ್ತೀರಾ ಸರ್? ಗೊತ್ತಿಲ್ಲಪ್ಪ, ಅಂತಿಮವಾಗಿ ಪ್ರಧಾನಿಯವರು ತೀರ್ಮಾನ. ಮೈಸೂರು ವಿಚಾರದಲ್ಲಿ ಯದುವೀರ್ ಒಡೆಯರ್ನೇನಾದ್ರು ಸಂಪರ್ಕ ಮಾಡಿದ್ರೆ ಆ ಥರದ್ದು ಏನಾದ್ರು ಮಾತಿದೆಯಾ ಸರ್ ಮೈಸೂರು ವಿಚಾರದಲ್ಲಿ? ಅದಿದ್ದರೆ ನಾನು ಇಲ್ಲಿ ಚರ್ಚೆ ಮಾಡೋಕ್ಕೆ ಇಷ್ಟಪಡ್ತೀನಿ.